ಇದೇ 11ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಯಲಿದೆ. ಹೂಡಿಕೆದಾರರ ಸಮಾವೇಶದಲ್ಲಿ 19 ದೇಶಗಳು ಭಾಗವಹಿಸಲಿವೆ. ಇದೇ ಮೊದಲ ಬಾರಿಗೆ 14 ಕಂಪನಿಗಳಿಗೆ ಎಸ್ಎಂಇ ಪ್ರಶಸ್ತಿ ನೀಡಲಾಗುತ್ತಿದೆ. ಈ ಸಮಾರಂಭ 14ನೇ ತಾರೀಕಿನಂದು ಉದ್ಘಾಟನೆಗೊಳ್ಳಲಿದೆ. ಈ ಸಮಾವೇಶಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರದ ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರದ ಎಂಎಸ್ಎಂಇ ಹಾಗೂ ಸಚಿವೆ ಶ್ರೀಮತಿ ಶೋಭಾ ಕರಂದ್ಲಾಜೆ ಭಾಗವಹಿಸುವ ನಿರೀಕ್ಷೆ ಇದೆ. ಜೊತೆಗೆ ಪ್ರಮುಖ ಕೈಗಾರಿಕೋದ್ಯಮಿಗಳಾದ ಆನಂದ್ ಮಹೀಂದ್ರ, ಸಜ್ಜನ್ ಜಿಂದಾಲ್, ಶ್ರೀಮತಿ ಗೀತಾಂಜಲಿ ಕಿರ್ಲೋಸ್ಕರ್, ಶ್ರೀಮತಿ ಕಿರಣ್ ಮಜುಂದರ್ ಶಾ ಮತ್ತಿತರರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶದಲ್ಲಿ 60ಕ್ಕೂ ಹೆಚ್ಚು ಕಂಪನಿಗಳು ಮತ್ತು ನವೋದ್ಯಮಗಳು ತಯಾರಿಕೆ, ಸಂಚಾರ ಮತ್ತು ಶುದ್ಧ ಇಂಧನ ಕ್ಷೇತ್ರಗಳಲ್ಲಿನ ತಂತ್ರಜ್ಞಾನಗಳನ್ನು ಸಮಾವೇಶದಲ್ಲಿ ಪ್ರದರ್ಶಿಸಲಿವೆ. ಈಗಾಗಲೇ ಸಮಾವೇಶಕ್ಕೆ 10 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. ಎಸ್ಎಂಇ ಕನೆಕ್ಟು ಹಾಗೂ ವೆಂಚರೈಸ್ ಮತ್ತು ಇನ್ನಿತರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತದೆ. 14ಕ್ಕೆ ವ್ಯಾಲಿಡಿಕ್ಟರಿ ಫಂಕ್ಷನ್ ಆಗುತ್ತೆ ಬೆಳಗ್ಗೆ 12 ಗಂಟೆಗೆ. ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮತ್ತು ಇಲೆಕ್ಟ್ರಾನಿಕ್ಸ್ನಲ್ಲಿ $1 ಲಕ್ಷ ಒಟ್ಟಾರೆ $3 ಲಕ್ಷ. ಪ್ರತಿಯೊಂದು ಸೆಕ್ಟರ್ನಲ್ಲಿ $1 ಲಕ್ಷ, ಹಾಗೆ 3 ಸೆಕ್ಟರ್ $3 ಲಕ್ಷ. ಅಂದರೆ $1 ಲಕ್ಷ 3 ಪ್ರೈಸಸನ್ನು ಒಂದು $50,000 ಫಸ್ಟ್ ಪ್ರೈಸನ್ನು, ಸೆಕೆಂಡ್ ಪ್ರೈಸ್ ಸ್ಟಾರ್ಟಪ್ಗೆ ಇದು ಕೊಡುವಂಥ ಇದು. ಎರಡನೇದು ಬಹುಮಾನ ಇವತ್ತೊಂದು ದಿವಸ ಪ್ರೈಸ್ ಮನಿ ಏನಿದೆ ಅದು $30,000, ಮೂರನೇದು $20,000. ಹೀಗೆ ಒಟ್ಟಾರೆ 9 ಅವಾರ್ಡ್ ಮನಿ ಪ್ರೈಸ್ ಮನಿ ಒಂದು ಕೊಡ್ತೀವಿ. ಸುಮಾರು $3 ಲಕ್ಷ ಅದನ್ನು ಕೊಡ್ತೀವಿ. ಈ ಪ್ರೈಸ್ ಮನಿ ಏನು $3 ಲಕ್ಷ ಇದೆ, ಇದೆಲ್ಲ ಇಂಡಸ್ಟ್ರೀಸ್ನೇ ಆ ಪ್ರೈಸ್ ಮನಿ ಏನು ಕೊಡ್ತಾ ಇದ್ದಾರೆ. ಮತ್ತು ಪ್ರಾಬ್ಲಮ್ಸು ಕೂಡ ಅವರೇ ಐಡೆಂಟಿಫೈ ಮಾಡಿದ್ದಾರೆ. ಇಂಡಸ್ಟ್ರೀಸ್ನೇ ಆ ಸ್ಟಾರ್ಟಪ್ ಚಾಲೆಂಜಿಗೆ ಏನಿದೆ ಆ ಪ್ರಾಬ್ಲಮ್ಸು ಅವರೇ ಐಡೆಂಟಿಫೈ ಮಾಡಿದ್ದಾರೆ. ಸ್ಪೀಕರ್ಸು ದೊಡ್ಡದಾದ ಲಿಸ್ಟು ಇವತ್ತು ಯಾವ ರೀತಿ ನಿಮ್ಮ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ದಾವೋಸ್ನಲ್ಲಿ ಆಗ್ತದೆ ಅದರ ಒಂದು ಎಲಿಮೆಂಟನ್ನು ನಾವು ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಪರಾಮಂತರು ಮಾಡಿದ್ದೀವಿ. ಆ ಎಲಿಮೆಂಟನ್ನೇ ಇವತ್ತೊಂದು ದಿವಸ ನಾವು ಇಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಡೈವರ್ಸ್ ಸ್ಪೀಕರ್ಸನ್ನು ನಾವು ಎಕನಾಮಿಸ್ಟ್ ಜೊತೆನೂ ಕೂಡ ಟೈಅಪ್ ಮಾಡಿಕೊಂಡು ಈ ಡೈವರ್ಸ್ ಸ್ಪೀಕರ್ಸನ್ನ ಹಾಕ್ಕೊಂಡು ಅರ್ಥಪೂರ್ಣವಾಗಿ ಆಗಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ.